ಒಂದು ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದರು. ಹೀಗಾಗಿ ತಯಾರಿ ಸಹ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ BMTC ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದು ಕಡೆ ತಾಕೀತು ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಅನಂತ್ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದು ಕಡೆ ಈಗ ಕರಪತ್ರ ಹಂಚಿದರೆ ಇದೀಗ ಎಸ್ಮಾ ಜಾರಿಯಾಗಿದೆ. ಸರ್, ಏನು ಹೇಳ್ತಾರಂತ? ನೋಡಿವ್ರಿ, ಈ ಎಸ್ಮಾ ತುಂಬ ವರ್ಷ ಆಯಿತು, ಹಲವಾರು ದಶಕಗಳಾಯಿತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಆ್ಯಂಡ್ ಈ ಬಾರಿ ಸ್ಟ್ರೈಕಿಗೆ ನಾವು ನೋಟಿಸ್ ಕೊಡೋಕ್ಕೆ ಹೋಗಲ್ಲ. ಆ್ಯಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದರೆ, ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಆ್ಯಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡ್ದೇನೆ ಅವರು ಸ್ಟೇ ಆರ್ಡ್ರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನು ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಸರ್, ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಇಲ್ಲ, ಖಂಡಿತ ರೆಡಿ ಆಗಿದೆ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯನವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಆ್ಯಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದ್ದೀವಿ, ರಕ್ತ ಸುರಿಸಿದ್ದೀವಿ, ಸಂಸ್ಥೆಗೆ ದುಡ್ದಿದ್ದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ದರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸಲ್ಗೂ, ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರುವ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ. ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ದರಿಂದ ಇದೊಂದು ಧರ್ಮಯುದ್ಧ ನಮಗೆ. ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ದರೆ ಇನ್ನೂ ಟೈಮ್ ಇದೆ. ನನಗನ್ಸುತ್ತೆ ಕರಿಬೋದು ಮೀಟಿಂಗು, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಆದ್ದರಿಂದ ಅವ್ರು ಇಂಪ್ರೂವ್ ಮಾಡಲೂಬೋದು. ಇದು ಸಿ, ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗೆ ಇದು, ಡಮ್ ಅಂತ ಎಕ್ದಮ್ ಬಂದಾಗುತ್ತೆ, ಮ್ಯಾಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಇಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ನಿಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ಮ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗಲೇ ಹೇಳಿದ್ರೆ ನಮ್ಮ ಬೆವರಿನ ಪಾಲು ಕೇಳ್ತಿದ್ವಿ, ಮರ್ಯಾದೆಯಾಗಿ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಅನಂತ್ ಸುಬ್ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದರು. ಹೀಗಾಗಿ ತಯಾರಿ ಸಹ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ BMTC ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದು ಕಡೆ ತಾಕೀತು ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಅನಂತ್ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದು ಕಡೆ ಈಗ ಕರಪತ್ರ ಹಂಚಿದರೆ ಇದೀಗ ಎಸ್ಮಾ ಜಾರಿಯಾಗಿದೆ. ಸರ್, ಏನು ಹೇಳ್ತಾರಂತ? ನೋಡಿವ್ರಿ, ಈ ಎಸ್ಮಾ ತುಂಬ ವರ್ಷ ಆಯಿತು, ಹಲವಾರು ದಶಕಗಳಾಯಿತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಆ್ಯಂಡ್ ಈ ಬಾರಿ ಸ್ಟ್ರೈಕಿಗೆ ನಾವು ನೋಟಿಸ್ ಕೊಡೋಕ್ಕೆ ಹೋಗಲ್ಲ. ಆ್ಯಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದರೆ, ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಆ್ಯಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡ್ದೇನೆ ಅವರು ಸ್ಟೇ ಆರ್ಡ್ರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನು ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಸರ್, ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಇಲ್ಲ, ಖಂಡಿತ ರೆಡಿ ಆಗಿದೆ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯನವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಆ್ಯಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದ್ದೀವಿ, ರಕ್ತ ಸುರಿಸಿದ್ದೀವಿ, ಸಂಸ್ಥೆಗೆ ದುಡ್ದಿದ್ದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ದರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸಲ್ಗೂ, ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರುವ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ.
ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ದರಿಂದ ಇದೊಂದು ಧರ್ಮಯುದ್ಧ ನಮಗೆ. ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ದರೆ ಇನ್ನೂ ಟೈಮ್ ಇದೆ. ನನಗನ್ಸುತ್ತೆ ಕರಿಬೋದು ಮೀಟಿಂಗು, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಆದ್ದರಿಂದ ಅವ್ರು ಇಂಪ್ರೂವ್ ಮಾಡಲೂಬೋದು. ಇದು ಸಿ ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗೆ ಇದು, ಢಮ್ ಅಂತ ದಮ್ ಬಂದಾಗುತ್ತೆ, ಮ್ಯಾಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಎಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ಮ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗಲೇ ಹೇಳಿದೆ, ನಮ್ಮ ಬೆವರಿನ ಪಾಲು ಕೇಳ್ತಿದ್ವಿ, ಮರ್ಯಾದೆಯಾಗಿ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಆನಂದ್ ಸುಬ್ರಾರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದರು. ಹೀಗಾಗಿ ತಯಾರಿ ಸಹ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ BMTC ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದು ಕಡೆ ತಾಕೀತು ಮಾಡಿದ್ದಾರೆ, ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಆನಂದ್ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದು ಕಡೆ ಈಗ ಕರಪತ್ರ ಹಂಚಿದರೆ, ಇದೀಗ ಎಸ್ಮಾ ಜಾರಿಯಾಗಿದೆ. ಸರ್, ಏನು ಹೇಳ್ತಾರಂತ? ನೋಡಿವ್ರಿ, ಈ ಎಸ್ಮಾ ತುಂಬ ವರ್ಷ ಆಯಿತು, ಹಲವಾರು ದಶಕಗಳಾಯಿತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಆ್ಯಂಡ್ ಈ ಬಾರಿ ಸ್ಟ್ರೈಕಿಗೆ ನಾವು ನೋಟಿಸ್ ಕೊಡೋಕ್ಕೆ ಹೋಗಲ್ಲ. ಆ್ಯಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದರೆ, ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಆ್ಯಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡ್ದೇನೆ ಅವರು ಸ್ಟೇ ಆರ್ಡ್ರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನು ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಸರ್, ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಇಲ್ಲ, ಖಂಡಿತ ರೆಡಿ ಆಗಿದ್ದೀವಿ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಆ್ಯಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದ್ದೀವಿ, ರಕ್ತ ಸುರಿಸಿದ್ದೀವಿ, ಸಂಸ್ಥೆಗೆ ದುಡ್ದಿದ್ದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ದರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸಲ್ಗೂ, ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರೋ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ, ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ದರಿಂದ ಇದೊಂದು ಧರ್ಮಯುದ್ಧ ನಮಗೆ. ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ದರೆ ಇನ್ನೂ ಟೈಮ್ ಇದೆ. ನನಗನ್ಸುತ್ತೆ ಕರಿಬೋದು ಮೀಟಿಂಗು, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಆದ್ದರಿಂದ ಅವ್ರು ಇಂಪ್ರೂವ್ ಮಾಡಲೂಬೋದು. ಇದು ಸಿ ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗೆ ಇದು, ಢಮ್ ಅಂತ ದಮ್ ಬಂದಾಗುತ್ತೆ, ಮ್ಯಾಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಎಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ಮ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗಲೇ ಹೇಳಿದೆ, ನಮ್ಮ ಬೆವರಿನ ಪಾಲು ಕೇಳ್ತಿದ್ವಿ, ಮರ್ಯಾದೆಯಾಗಿ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಆನಂದ್ ಸುಬ್ರಾರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.